ನಮಸ್ಕಾರ ಪ್ರಿಯ ತುಲಾ ರಾಶಿಯವರೇ. ಈ ಸಂದೇಶವನ್ನು ನೀವು ಶಾಂತವಾಗಿ ಮನಸ್ಸು ನೆಮ್ಮದಿಯಾಗಿರುವಾಗ ಕೇಳಿ ಅಥವಾ ಓದಿ. ಏಕೆಂದರೆ ಇಂದು ನಾವು ಹೇಳಲಿರುವ ವಿಷಯವು ಸಾಮಾನ್ಯ ಜಾತಕವಲ್ಲ, ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದಾದ ಮಹತ್ವದ ಸಂದೇಶ. ತುಲಾ ರಾಶಿಯವರೇ, ನಿಮ್ಮ ರಾಶಿಯ ಸಂಕೇತ ತುಲಾ ತಕ್ಕಡಿ. ಅಂದರೆ ಸಮತೋಲನ, ನ್ಯಾಯ ಮತ್ತು ಸೌಂದರ್ಯದ ಸಂಕೇತ. ನೀವು ಸಹಜವಾಗಿ ಶಾಂತ ಸ್ವಭಾವದವರು. ಯಾರನ್ನೂ ನೋಯಿಸದಂತೆ ಮಾತನಾಡಲು ಇಷ್ಟಪಡುವವರು. ಜನರ ನಡುವೆ ಒಳ್ಳೆಯ ಸಂಬಂಧಗಳನ್ನು ಕಟ್ಟಿಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿದೆ. ಆದರೆ ನಿಮ್ಮ ಜೀವನದಲ್ಲಿ ಒಂದು ಕಹಿ ಸತ್ಯ ಇದೆ. ನೀವು ಯಾವಾಗಲೂ ಇತರರ ಸಂತೋಷವನ್ನು ಮೊದಲಿಗೆ ಇಡುತ್ತೀರಿ. ಆದರೆ ಹಲವಾರು ಬಾರಿ ಅದೇ ಜನರು ನಿಮ್ಮ ಮನಸ್ಸನ್ನು ನೋಯಿಸುತ್ತಾರೆ. ನೀವು ಮಾಡಿದ ಒಳ್ಳೆಯತನವನ್ನು ಕೆಲವರು ದುರುಪಯೋಗ ಮಾಡಿಕೊಳ್ಳುತ್ತಾರೆ. ನೀವು ಎಷ್ಟೇ ಪ್ರಾಮಾಣಿಕವಾಗಿ ನಡೆದುಕೊಂಡರೂ ಕೆಲ ಸಂದರ್ಭಗಳಲ್ಲಿ ತಪ್ಪು ಅರ್ಥೈಸಿಕೊಳ್ಳಲ್ಪಡುವ ಪರಿಸ್ಥಿತಿ ಎದುರಾಗಬಹುದು. ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಕೆಲವೊಮ್ಮೆ ಒಂಟಿತನ ಮತ್ತು ನೋವು ಕಾಣಿಸಬಹುದು. ಆದರೆ ಒಂದು ಮಹತ್ವದ ಸಂಗತಿ ತಿಳಿದುಕೊಳ್ಳಿ. 2026 ವರ್ಷವು ತುಲಾ ರಾಶಿಯವರಿಗೆ ವಿಶೇಷ ಬದಲಾವಣೆಗಳನ್ನು ತರಬಹುದಾದ ವರ್ಷವಾಗಲಿದೆ. ಇದು ನಿಮ್ಮ ಜೀವನದಲ್ಲಿ ಹಣಕಾಸು, ಸಂಬಂಧಗಳು ಮತ್ತು ಸಮಾಜದಲ್ಲಿ ಗೌರವವನ್ನು ಹೆಚ್ಚಿಸಬಹುದಾದ ಸಮಯ. ತುಲಾ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಶುಕ್ರನು ಐಶ್ವರ್ಯ, ಸೌಂದರ್ಯ, ಪ್ರೀತಿ ಮತ್ತು ಸೌಖ್ಯದ ಸಂಕೇತ. ಶುಕ್ರನ ಅನುಗ್ರಹ ಇದ್ದರೆ ವ್ಯಕ್ತಿಯ ಜೀವನದಲ್ಲಿ ಹಣ, ಸುಖ ಮತ್ತು ಆನಂದ ಹೆಚ್ಚಾಗುತ್ತದೆ. ಆದರೆ ಕೆಲವೊಮ್ಮೆ ಜಾತಕದಲ್ಲಿರುವ ದೋಷಗಳಿಂದ ಶುಕ್ರನ ಶಕ್ತಿ ಕಡಿಮೆಯಾಗಬಹುದು. ಇದರಿಂದ ಹಣಕಾಸಿನ ಸಮಸ್ಯೆಗಳು, ಸಂಬಂಧಗಳಲ್ಲಿ ಅಸಮಾಧಾನ ಅಥವಾ ಮನಸ್ಸಿನ ಅಶಾಂತಿ ಕಾಣಿಸಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಂತಹ ಸಂದರ್ಭಗಳಲ್ಲಿ ಕೆಲವು ಸರಳ ಪರಿಹಾರಗಳನ್ನು ಪಾಲಿಸುವುದರಿಂದ ಉತ್ತಮ ಫಲ ದೊರಕಬಹುದು ಎಂದು ಹೇಳಲಾಗಿದೆ. ಇಂದು ನಾವು ತುಲಾ ರಾಶಿಯವರು 2026ರಲ್ಲಿ ಪಾಲಿಸಬಹುದಾದ 5 ಪ್ರಮುಖ ರಹಸ್ಯಗಳನ್ನು ತಿಳಿಸುತ್ತೇವೆ. ಮೊದಲ ರಹಸ್ಯ, ಶುಕ್ರವಾರದ ಮಹತ್ವ. ತುಲಾ ರಾಶಿಯ ಅಧಿಪತಿ ಶುಕ್ರ ಗ್ರಹವಾಗಿರುವುದರಿಂದ ಶುಕ್ರವಾರ ನಿಮಗೆ ವಿಶೇಷ ದಿನ. ಈ ದಿನ ಬೆಳಗ್ಗೆ ಅಥವಾ ಸಂಜೆ ದೇವರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡುವುದು ಶುಭಕರ ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿದರೆ ಮನೆಯಲ್ಲಿ ಐಶ್ವರ್ಯ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ನಂಬಿಕೆಯಿದೆ. ಎರಡನೇ ರಹಸ್ಯ, ಬಿಳಿ ಮತ್ತು ಗುಲಾಬಿ ಬಣ್ಣದ ಶಕ್ತಿ. ಶುಕ್ರ ಗ್ರಹಕ್ಕೆ ಬಿಳಿ ಮತ್ತು ಗುಲಾಬಿ ಬಣ್ಣಗಳು ತುಂಬಾ ಪ್ರಿಯ. ಆದ್ದರಿಂದ ಶುಕ್ರವಾರದ ದಿನ ಈ ಬಣ್ಣದ ಬಟ್ಟೆ ಧರಿಸುವುದು ಉತ್ತಮ ಎಂದು ಹೇಳಲಾಗಿದೆ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಮೂರನೇ ರಹಸ್ಯ, ದಾನ ಮತ್ತು ಸಹಾಯ. ತುಲಾ ರಾಶಿಯವರು ಸ್ವಭಾವದಿಂದ ದಯಾಳು ಮತ್ತು ಸಹಾಯ ಮಾಡುವ ಮನಸ್ಸಿನವರು. ಈ ಗುಣವನ್ನು ಇನ್ನಷ್ಟು ಬೆಳೆಸುವುದು ಉತ್ತಮ. ವಿಶೇಷವಾಗಿ ಬಡವರಿಗೆ ಆಹಾರ, ಬಟ್ಟೆ ಅಥವಾ ಸಿಹಿ ಪದಾರ್ಥಗಳನ್ನು ದಾನ ಮಾಡುವುದರಿಂದ ಶುಕ್ರ ಗ್ರಹ ಸಂತೋಷಪಡುತ್ತಾನೆ ಎಂದು ಹೇಳಲಾಗುತ್ತದೆ. ದಾನ ಮಾಡಿದಷ್ಟು ಜೀವನದಲ್ಲಿ ಒಳ್ಳೆಯ ಶಕ್ತಿ ಬರುತ್ತದೆ ಎಂಬ ನಂಬಿಕೆಯಿದೆ. ನಾಲ್ಕನೇ ರಹಸ್ಯ, ಸಂಬಂಧಗಳ ಮಹತ್ವ. ತುಲಾ ರಾಶಿಯವರ ಜೀವನದಲ್ಲಿ ಸಂಬಂಧಗಳು ಬಹಳ ಮುಖ್ಯ. ನೀವು ಸ್ನೇಹಿತರನ್ನು, ಕುಟುಂಬವನ್ನು ತುಂಬಾ ಪ್ರೀತಿಸುವವರು. ಆದ್ದರಿಂದ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಪ್ರಾಮಾಣಿಕತೆ ಇರಬೇಕು. ಸಣ್ಣ ವಿಷಯಗಳಿಗೆ ಜಗಳ ಮಾಡದೆ ಶಾಂತವಾಗಿ ಮಾತನಾಡುವುದರಿಂದ ಸಮಸ್ಯೆಗಳು ಪರಿಹಾರವಾಗಬಹುದು. ಐದನೇ ರಹಸ್ಯ, ಮಹಾಲಕ್ಷ್ಮಿ ಆರಾಧನೆ. ತುಲಾ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಪೂಜೆ ಅತ್ಯಂತ ಶುಭಕರ ಎಂದು ಹೇಳಲಾಗುತ್ತದೆ. ಪ್ರತಿ ಶುಕ್ರವಾರ ಸಂಜೆ ದೀಪ ಹಚ್ಚಿ ಲಕ್ಷ್ಮೀ ಮಂತ್ರವನ್ನು ಪಠಿಸುವುದು ಅಥವಾ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡುವುದು ಉತ್ತಮ. ಇದು ಮನೆಯಲ್ಲಿ ಐಶ್ವರ್ಯ ಮತ್ತು ಶಾಂತಿಯನ್ನು ತರಬಹುದು ಎಂದು ನಂಬಲಾಗಿದೆ. ಪ್ರಿಯ ತುಲಾ ರಾಶಿಯವರೇ, 2026 ವರ್ಷವು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತರಬಹುದಾದ ಸಮಯ. ಇಷ್ಟು ವರ್ಷ ನೀವು ಅನುಭವಿಸಿದ ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಸಹನೆ, ನಿಮ್ಮ ಶಾಂತ ಸ್ವಭಾವ ಮತ್ತು ನಿಮ್ಮ ಒಳ್ಳೆಯತನ ನಿಮ್ಮ ದೊಡ್ಡ ಶಕ್ತಿ. ನೀವು ನಿಮ್ಮ ಮೇಲೆ ನಂಬಿಕೆ ಇಡಿ. ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಧೈರ್ಯ ಕಳೆದುಕೊಳ್ಳಬೇಡಿ. ದೇವರಲ್ಲಿ ಭಕ್ತಿ ಇಟ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಮುಂದೆ ಸಾಗಿದರೆ ಯಶಸ್ಸು ನಿಮ್ಮನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಾವು ಹೇಳಿದ ಈ 5 ಪರಿಹಾರಗಳಲ್ಲಿ ಕನಿಷ್ಠ 3 ಆದರೂ ಪಾಲಿಸಿ ನೋಡಿ. ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಉತ್ತಮ ಬದಲಾವಣೆಗಳು ಕಾಣಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ.
ಎಲ್ಲರಿಗೂ ಮಂಗಳವಾಗಲಿ. ಜೈ ಮಹಾಲಕ್ಷ್ಮಿ.